ನಮಸ್ತೆ ಕರ್ನಾಟಕ. ಆರೋಹಿ ತನ್ನ ಅತ್ತೆ ಲಕ್ಷ್ಮಿ ಹೇಳ್ಕೊಟ್ಟ ಹಾಗೆ ಪೂಜೆಯನ್ನು ಮಾಡಿದವಳು ಪ್ರಸಾದವನ್ನು ಎಲ್ಲರಿಗೂ ಕೊಟ್ಟಿದ್ಲು. ಲಕ್ಷ್ಮಿ ಅವಳಿಗೆ ಕಿವಿಯಲ್ಲಿ, ಆರೋಹಿ ಇವತ್ತಿಂದ ಪೂಜೆ ಮುಗಿಯೋವರೆಗೂ ಅರ್ಜುನಿಂದ ದೂರ ಇರಬೇಕು ಅಂದರೆ ಅರ್ಥ ಆಯ್ತಾ ಎಂದಾಗ ಆರೋಹಿ ಎಂದ್ಲು. ಆದರೆ ಆಕೆಯ ಮನಸ್ಸು ಭಾರವಾಗಿತ್ತು. ಮೊದಲೇ ಅರ್ಜುನ್ ಆರೋಹಿಯ ಹತ್ರ ನಿನ್ನೆಯಿಂದ ಮಾತನಾಡಿರಲಿಲ್ಲ. ಅಂತೂ ಒಪ್ಕೊಂಡು ಪ್ರಸಾದವನ್ನು ಗಂಡನಿಗೆ ಕೊಡಲು ರೂಮಿಗೆ ಹೋದ್ಲು. ಸ್ನಾನ ಮಾಡಿ ಆಗಷ್ಟೇ ಬಂದ ಅರ್ಜುನ್ ಬಟ್ಟೆಯನ್ನು ಹಾಕ್ಕೊಳ್ತಿದ್ದ. ಅವನ ಮುಂದೆ ಪ್ರಸಾದವನ್ನು ಚಾಚಿದ್ಲು. ಅದನ್ನು ಮಾತಾಡದೆ ತೆಗೆದುಕೊಂಡು ತಿಂದವನನ್ನು ನೋಡಿ, ಅರ್ಜುನ್ ಕಾಫಿ ಕೊಡ್ಲಾ ಎಂದು ಪ್ರೀತಿಯಿಂದ ಕೇಳಿದ್ಲು. ಅರ್ಜುನ್ ಕೋಪದಲ್ಲಿ ಶರ್ಟ್ ಹಾಕೊಳ್ಳುತ್ತಾ, ರಾತ್ರಿ ಊಟಕ್ಕೆ ಕರೆಯೋಕ್ಕೂ ಬಂದಿಲ್ಲ, ರೂಮಿಗೆ ಕೂಡ ಬಂದಿಲ್ಲ, ಈಗೇನು ನನ್ನ ಮೇಲೆ ಕಾಳಜಿ ಹುಕ್ಕಿ ಹರಿತಾ ಇದೆ? ನಿನ್ನ ನಾಟಕ ನಿನ್ನ ಹತ್ರನೇ ಇಟ್ಕೋ, ಸಾಧ್ಯವಾದರೆ ಬಂದವರನ್ನ ಚೆನ್ನಾಗಿ ನೋಡ್ಕೋ, ಈ ಮನೆ ಮರ್ಯಾದೆ ಕಾಪಾಡು, ಈ ಮನೆ ಸೊಸೆ ನೀನು, ಆದರೆ ಈ ಮನೆ ಮಗಳು ಬಂದಿದ್ದಾರೆ, ಅವರಿಗೆ ಬೆಲೆ ಕೊಡು ಮೊದಲು, ನನಗೆ ಕೆಲಸ ಇದೆ ಎಂದು ಗಾಡಿ ಕೀ ಹಿಡಿದು ಹೊರಗೋಗಿದ್ದ. ತನ್ನ ತಂಗಿ ಮನೆ ಕಡೆಗೆ ಅವಸರದಲ್ಲಿ ಗಾಡಿ ಓಡಿಸಿದವನಿಗೆ ಶ್ವೇತಾ ಮತ್ತು ಮಗು ಬಗ್ಗೆಯೇ ಯೋಚನೆ. ಇಲ್ಲಿ ಅವನ ಮಾತು ಕೇಳಿ ಆರೋಹಿ ಮನಸ್ಸು ಒಡೆದೋಗಿತ್ತು. ಅವನ ಒಂದೊಂದು ಮಾತು ಕೂಡ ಅವಳಿಗೆ ಅತೀವ ನೋವು ಕೊಟ್ಟಿತ್ತು. ತಾನು ಈ ಮನೆ ಮರ್ಯಾದೆ ಅಂತ ತನ್ನ ಆಸೆ ಕನಸುಗಳನ್ನು ಕೂಡ ಬಲಿಕೊಟ್ಟು ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿದ್ಲು. ಎಲ್ಲರನ್ನ ಹೊಂದ್ಕೊಂಡು ಹೋಗೋ ಆರೋಹಿಗೆ ಪದೇ ಪದೇ ಅರ್ಜುನ್ ನೋವು ಕೊಡ್ತಲೇ ಇದ್ದ. ತನ್ನ ಮನೆ, ಕುಟುಂಬ ಮತ್ತು ಶ್ವೇತಾ ಮಾತ್ರ ಮೊದಲು ಕಣ್ಣಿ ಕಾಣೋ ಅರ್ಜುನ್ಗೆ ಅವನ ಅರ್ಧಾಂಗಿ ಬದುಕಿನ ಸಂಗಾತಿ ಮಾತ್ರ ನೆನಪಿಗೆ ಬರ್ತಿರಲಿಲ್ಲ. ಶ್ವೇತಾ ಮಗು ಬಗ್ಗೆ ಯೋಚಿಸಿ ನಡುಗಿದ ಹುಡುಗನಿಗೆ ಗೊತ್ತಿಲ್ಲ ತನ್ನ ಮತ್ತು ಆರೋಹಿಯ ಕೂಸು ಕೂಡ ಭೂಮಿಗೆ ಬರ್ತಿದೆ ಎಂದು. ಆರೋಹಿ ಹೊರಗೆ ಹೋದ ಅರ್ಜುನ್ ಬೆನ್ನನ್ನೇ ನೋಡುತ್ತಾ ಕುಳಿತವಳು ಯೋಚಿಸಿದ್ಲು. ತಾನು ಕೂಡ ರಾತ್ರಿ ಊಟ ಮಾಡದೆ ಹಾಗೆ ಅಮ್ಮನ ಮಡಿಲ ಮೇಲೆ ಮಲಗಿದ್ಲು. ಮತ್ತೆ ಎಚ್ಚರವಾಗಿದ್ದು ಅಮ್ಮ ಎಬ್ಬಿಸಿದಾಗಲೇ. ಆದರೆ ಅರ್ಜುನ್ ತನ್ನನ್ನು ಮತ್ತೆ ತಪ್ಪು ತಿಳ್ಕೊಂಡ ಎಂದು ಅಳುತ್ತಾ ಬಾತ್ರೂಮ್ ಹೊಕ್ಕು ಅಳುವಷ್ಟು ಹೊತ್ತು ಅಲ್ಲೇ ನಿಂತವಳಿಗೆ ಹೊಟ್ಟೆ ತೊಳಚಿತ್ತು. ವಾಂತಿ ಮಾಡಿ ಮುಖ ತೊಳೆದು ಹೊರಬಂದ ಆರೋಹಿಗೆ ತುಂಬ ಸುಸ್ತಾಗಲು ಶುರುವಾಗಿತ್ತು. ಜೀವವೇ ಹಿಂಡಿದಂತಾಗಿತ್ತು. ಅಷ್ಟೇ ಅಲ್ಲ, ಅರ್ಜುನ್ ಪ್ರೀತಿಯ ಅಪ್ಪುಗೆ ಒಂದು ಬೇಕಿತ್ತು. ಆರೋಹಿ ಅರ್ಜುನ್ ಮೇಲೆ ಪ್ರಾಣವೇ ಇಟ್ಕೊಂಡಿದ್ಲು. ಮುಖ ಒರೆಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ಲು. ಅರ್ಜುನ್ ರಾತ್ರಿ ಕುಡಿದು ಇಟ್ಟಿದ್ದ ನೀರಿನ ಚೊಂಬಿನಿಂದ ನೀರು ಕುಡಿದು ಅವನು ಬಿಚ್ಚಿಟ್ಟಿದ್ದ ಶರ್ಟನ್ನು ಅಪ್ಪಿ ಅದಕ್ಕೆ ಮುತ್ತು ಕೊಟ್ಟು ಕಣ್ಣೀರು ಹಾಕಿದ್ಲು. ನನ್ನ ಕ್ಷಮಿಸಿ, ಇನ್ನು ನಾನು ಎಲ್ಲರನ್ನ ಹೊಂದ್ಕೊಂಡು ಹೋಗುವೆ ಎಂದು ತಪ್ಪು ಇಲ್ಲದೆ ಇದ್ರೂ ಪಾಪದ ಆರೋಹಿ ಹೊಣೆಯಾಗಿದ್ಲು. ಅಷ್ಟರಲ್ಲಿ ಲಕ್ಷ್ಮಿ ಆರೋಹಿ ರೂಮಿಗೆ ಬಂದ್ಲು. ಅವಳಿಗೆ ಕಾಣದಂತೆ ಆರೋಹಿ ಮುಖ ಒರೆಸ್ಕೊಂಡು ನಿಂತಳು. ಲಕ್ಷ್ಮಿ ಆರೋಹಿಯನ್ನು ದೇವಸ್ಥಾನಕ್ಕೆ ಕರೆದೊಯ್ಯಲು ಬಂದ್ಲು. ಸುಸ್ತಾ ಕುಳಿತಿದ್ದ ಆರೋಹಿಯನ್ನು ನೋಡಿದ ಲಕ್ಷ್ಮಿ, ಏನಾಯ್ತು ಮುದ್ದು ಎಂದು ಗಾಬರಿಯಲ್ಲಿ ಕೇಳಿದ್ರು. ಅತ್ತೆಗೆ ತನ್ನ ಸ್ಥಿತಿ ಹೇಳ್ಕೊಳ್ಳದೆ, ಏನೂ ಇಲ್ಲ ಅತ್ತೆಯಮ್ಮ, ಸ್ವಲ್ಪ ಯಾಕೋ ಸುಸ್ತು ಅಷ್ಟೇ ಎಂದವಳ ಬದಲಾದ ಮುಖ ನೋಡಿದ ಲಕ್ಷ್ಮಿ, ಆರೋಹಿ ಏನಾದರೂ ಇದ್ರೆ ಹೇಳ್ಕಂದಮ್ಮ ಎನ್ನಲು ಅರ್ಜುನ್ ತನ್ನ ಹತ್ರ ಮಾತನಾಡ್ತಿಲ್ಲ ಎಂದು ನೊಂದ್ಕೊಂಡ ಆರೋಹಿ ಎಲ್ಲವನ್ನ ಮುಚ್ಚಿಟ್ಲು. ಈಗ ತನ್ನ ಆರೋಗ್ಯ ಮತ್ತು ತನ್ನ ಹೊಟ್ಟೆಯಲ್ಲಿ ಚಿಗುರುತ್ತಿದ್ದ ಅವನ ಕೂಸಿನ ಬಗ್ಗೆ ಚಿಕ್ಕ ಸೂಚನೆಯೂ ಅರಿಯಲೇ ಇಲ್ಲ. ಏನೂ ಇಲ್ಲ ಅತ್ತೆಮ್ಮ, ಅದು ರಾತ್ರಿ ಊಟ ಮಾಡಿಲ್ಲ ಅಲ್ವಾ, ಅದಕ್ಕೆ ಯಾಕೋ ಸುಸ್ತು ಎಂದು ನಗುಮುಖವನ್ನು ಹೊತ್ತವಳ ಅಪ್ಪಿದ ಲಕ್ಷ್ಮಿ ಮೊದಲು ಹೋಗಿ ಹಣ್ಣು ತಂದು ಕಟ್ ಮಾಡಿ ಒತ್ತಾಯ ಮಾಡಿ ತಿನ್ನಿಸಿದ್ಲು. ನಂತರ ಜೊತೆಗೆ ದೇವಸ್ಥಾನಕ್ಕೆ ಹೊರಟರು. ತಾನು ಕೂಡ ತಾಯಿ ಆಗ್ತಿದ್ದೀನೋ ಅನ್ನೋ ಸೂಚನೆ ಇಲ್ಲದ ಆರೋಹಿ ಅರ್ಜುನಿಂದ ದೂರ ಆಗ್ತಾಳ. ಶ್ವೇತಾ ಮತ್ತು ಅವಳ ಮಗುವನ್ನು ಕಾಪಾಡಬೇಕು ಎಂದುಕೊಂಡ ಅರ್ಜುನ್ ತನ್ನ ಮಗುವನ್ನು ಆರೋಹಿ ಮೇಲಿನ ಕೋಪದಿಂದ ಹುಟ್ಟುವ ಮುಂಚೆಯೇ ಕಳೆದುಕೊಳ್ತಾನ.
ಮುಂಜಾನೆ ಹೊತ್ತು ಹೇರಿದ್ರು ಇನ್ನೂ ಮಲಗಿದ್ದ ಶ್ವೇತಾಳ ಕೆನ್ನಿಗೆ ಕೃಷ್ಣ ತನ್ನ ತಣ್ಣಗಿರು ಕೈಯಿಂದ ಸವರಿದ್ದ. ಆಗಷ್ಟೇ ಸ್ನಾನ ಮಾಡಿ ಬಂದ ಕೃಷ್ಣ ತನ್ನ ಒದ್ದೆ ಕೈಯನ್ನು ಮುಟ್ಟಿಸಿ ಸವರಲು ಅವನ ಸ್ಪರ್ಶವಾಗಲು ಕಣ್ಬಿಟ್ಟ ಶ್ವೇತಾ ಚಳಿಗೆ ನಡುಗುತ್ತಾ, ರೀ ಏನ್ರಿ ನಿಮ್ಮದು ಕಾಟ, ಮಲ್ಗೋಕ್ಕೂ ಬಿಡಲ್ಲ ಅಲ್ವಾ ಎಂದು ಎದ್ದು ಮೈಮುರಿದವಳ ಸೀರೆ ಸೆರಗು ಜಾರಿ ಅವಳ ಕೆಂಪು ದೇಹ ಸಿರಿಯ ಮೈಮಾಟ ಪ್ರದರ್ಶನವಾಗಲು ಕೃಷ್ಣ ತನ್ನ ತಲೆಯನ್ನು ಕೊಡುತ್ತಾ, ಅಯ್ಯೋ ಇವಳು ಹೀಗಾಡಿದರೆ ನಮ್ಮ ಗಂಡು ಜನ್ಮ ಹೇಗೆ ತಡ್ಕೊಳ್ಬೇಕು ಎಂದು ಆ ಕಡೆ ತಿರುಗಿ ನಿಂತ. ಅವನನ್ನು ನೋಡುತ್ತಾ, ರೀ ಏನಾಯ್ತು ನಿಮಗೆ ಎಂದು ಶ್ವೇತಾ ಕೇಳಲು ಕೃಷ್ಣ ಕಣ್ಣು ಮುಚ್ಚಿಕೊಂಡು, ಹೇ ಚಿನ್ನಮ್ಮ, ಮೊದಲು ಸೆರಗು ಹೊಚ್ಕೋ ಚಿನ್ನಮ್ಮ ಎಂದು ಹೇಳಿದವನ ನೋಡಿ ನಗುತ್ತಾ ಉಳಿದ ಸೀರೆ ಕೂಡ ಬಿಚ್ಚಿ ಹಾಕ್ದವಳು ಮಂಚದ ಮೇಲೆ ಎದ್ದು ನಿಂತಳು. ಕಣ್ಮುಚ್ಚಿ ನಿಂತವನ ಕೊರಳಿಗೆ ಕೈ ಬೆಸೆದು ಗಟ್ಟಿಯಾಗಿ ಅಪ್ಪಿ ಅವನ ಕೆನ್ನೆ ಕಚ್ಚಿದ್ಲು. ಕಣ್ಬಿಟ್ಟು ನೋಡಿದವನ ಮುಂದೆ ಶ್ವೇತಾ ಅವತಾರ ನೋಡಿ ನಕ್ಕವನು ಅವಳನ್ನು ಮುದ್ದಿಸುತ್ತಾ, ಹೇ ತುಂಟಿ, ಏನೇ ಇದು ಬೆಳಗ್ಗೆನೆ ಹೀಗೆ ಆಡಿದ್ರೆ, ನೋಡು ನಿನ್ನ ಕಚ್ಚಿ ಕಚ್ಚಿ ತಿಂದುಬಿಡುವೆ. ಆದರೆ ಅದಕ್ಕೆಲ್ಲ ಇನ್ನೂ ಸಮಯ ಇದೆ. ಈಗ ಬಾ ಚಿನ್ನಮ್ಮ, ಸ್ನಾನಕ್ಕೆ ನೀರು ಕಾದಿದೆ, ಮೊದಲು ಹೋಗು. ಸ್ನಾನ ಮಾಡೋದು ಬಿಟ್ಟು ನನ್ನ ಜೊತೆ ಆಟ ಆಡ್ತಿದ್ಯಾ ಕಳ್ಳಿ ಎಂದವನಿಗೆ ಅವಳ ಮೈಯೊಳಗಿನ ಬಿಸಿ ತಟ್ಟುತ್ತಾ ಅವಳನ್ನು ಮಾದಕತೆಯಿಂದ ನೋಡುತ್ತಿದ್ದ. ಶ್ವೇತಾ ನಗುತ್ತಾ ಅವನ ಹಸಿ ಮೈಗೆ ತಾಗಿ ಅವಳಿಗೆ ಕಚಗುಳಿಯಾಗಲು ನಗುತ್ತಾ ಕೊಸರಾಡುತ್ತಾ ಕೃಷ್ಣನ ತಲೆ ಕೂದಲಲ್ಲಿ ಕೈ ಆಡಿಸಿದವಳ ಕುತ್ತಿಗೆಗೆ ಗಾಢವಾಗಿ ಚುಂಬಿಸಿದ್ದ. ಅವಳನ್ನು ತನ್ನ ತೋಳಿನಲ್ಲಿ ಎತ್ಕೊಂಡವನು ಬಾತ್ರೂಮ್ಗೆ ಕರ್ಕೊಂಡು ಹೋಗುವಾಗ ಅರ್ಜುನ್ ಬಂದಿದ್ದ. ಮನೆ ಬಾಗಿಲು ತೆಗೆದಿದ್ದರಿಂದ ಅರ್ಜುನ್ ಸೀದಾ ಒಳಗೆ ಬಂದಿದ್ದ. ಇಬ್ಬರನ್ನು ನೋಡಿದ ಅರ್ಜುನ್, ಅಯ್ಯೋ ಕೃಷ್ಣ ಕ್ಷಮಿಸು ಎಂದು ತಿರುಗಿ ನಿಂತವನನ್ನು ನೋಡಿ ಇಬ್ಬರಿಗೂ ಕಸಿವಿಸಿಯಾಗಿತ್ತು. ಅಲ್ಲಿಂದ ಶ್ವೇತಾ ಬಾತ್ರೂಮ್ಗೆ ಓಡ್ ಹೋದರೆ ಕೃಷ್ಣ ಒಳಗೋಗಿ ಶರ್ಟ್ ಒಂದನ್ನು ತೊಟ್ಟು ಹೊರಗೆ ಬಂದಿದ್ದ. ಅರ್ಜುನ್ ಕ್ಷಮಿಸು ಅದು ಎಂದು ತೊದಲ್ತಿದ್ದ ಗೆಳೆಯನನ್ನು ಅಪ್ಪಿದ ಅರ್ಜುನ್ ಅವರ ಖುಷಿಯನ್ನು ತಾನೀಗ ಹೇಳೋ ವಿಚಾರದಿಂದ ಹಾಳು ಮಾಡುತ್ತಿರುವೆ ಎಂದು ತಿಳಿದಿತ್ತು. ಆದರೂ ಹೇಳದೆ ವಿಧಿ ಇರಲಿಲ್ಲ. ನೊಂದ್ಕೊಂಡು ಹೇಳಲು ಧೈರ್ಯ ಮಾಡ್ದ. ಕೃಷ್ಣ, ರಾಹುಲ್ ಬದುಕಿದಾನ್ ಕಣೋ ಎಂದು ತುಂಬ ಕಷ್ಟಪಟ್ಟು ಸತ್ಯವನ್ನು ಹೇಳ್ದ. ಅಷ್ಟೇ, ಕೃಷ್ಣನ ಉಸಿರೇ ನಿಂತು ಹೋಗೋ ಹಾಗಾಗಿತ್ತು. 10 ನಿಮಿಷ ಮಾತಾಡಿದ ಕೃಷ್ಣನ ಕಣ್ಣುಗಳು ತುಂಬಿ ನೀರಿಳಿದು ಅರ್ಜುನ್ನ ಬೆನ್ನಿಗೆ ತಾಗಲು ಅವನನ್ನು ನೋಡಿದ ಅರ್ಜುನ್ ಕಣ್ವರಿಸಿದ. ಹೌದು ಕೃಷ್ಣ, ನಿಜ ಎಂದು ಎಲ್ಲವನ್ನ ಹೇಳಲು ಕೃಷ್ಣನಿಗೆ ಎದೆ ಬಡಿತ ಹೆಚ್ಚಾಗಿತ್ತು. ಅರ್ಜುನ್, ಸುಳ್ಳು ಅಂತ ಒಮ್ಮೆ ಹೇಳೋ ಎಂದವನ ಧ್ವನಿ ಕೂಡ ನಡಗ್ತಿತ್ತು. ಅರ್ಜುನ್ ಅವನಿಗೆ ಕುಡಿಯಲು ನೀರು ಕೊಡುತ್ತಾ, ಹೌದು ನಿಜ, ಆದರೆ ಈ ಮಗು ಅವನದು ಅಂತ ಅವನಿಗೆ ಗೊತ್ತಿಲ್ಲ. ಶ್ವೇತಾಗೂ ಹೇಳಬೇಡ. ಇನ್ನು ಸ್ವಲ್ಪ ದಿನ ನಿನ್ನ ಬೇರೆ ಊರಿಗೆ ಕಳಿಸ್ಕೊಡುವೆ. ಅಲ್ಲಿವರೆಗೂ ಶ್ವೇತಾ ಅವನ ಕಣ್ಣಿಗೆ ಬೀಳಬಾರದು ಎಂದು ಹೇಳಲು ಕೃಷ್ಣನಿಗೆ ನಿಂತ ನೆಲವೇ ಕುಸಿದಿತ್ತು. ಶ್ವೇತಾ ತನ್ನಿಂದ ದೂರ ಆಗ್ತಾಳಾ ಅಥವಾ ತನ್ನ ಬಿಟ್ಟು ಅವಳು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ರಾಹುಲ್ ಹತ್ತಿರವೇ ಹೋಗ್ತಾಳಾ? ನನ್ನ ಶ್ವೇತಾ ನನ್ನ ಹೆಂಡತಿ ಎಂದು ಅಳುತ್ತಾ ಕುಸಿದು ಕುಳಿತ. ಅರ್ಜುನ್ ಅವರನ್ನು ಎತ್ತಿ ಅಪ್ಪಿ ಸಮಾಧಾನ ಮಾಡಿದ್ದ. ಆದರೆ ಶ್ವೇತಾಗೆ ತಿಳಿದರೆ ತನ್ನಿಂದ ಆದಷ್ಟು ಸಮಾಧಾನವನ್ನು ಮಾಡಿದ್ದ. ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಕೃಷ್ಣ ಶ್ವೇತಾನ ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ. ಹಾಗೆ ಈಗಷ್ಟೇ ಇಬ್ಬರು ಹೊಂದಿಕೊಳ್ಳಲು ಪ್ರಯತ್ನ ಪಡ್ತಿದ್ದಾರೆ ಮತ್ತು ತಮ್ಮ ಸಂಸಾರವನ್ನು ಶುರು ಮಾಡಲು ಯೋಚಿಸಿದ ಜೋಡಿಗಳಿಗೆ ವಿಘ್ನ ಎಂಬಂತೆ ರಾಹುಲ್ ಮರಳಿ ಬಂದದ್ದು ದೊಡ್ಡ ಆಘಾತವಾಗಿತ್ತು. ಸ್ನಾನಕ್ಕೆ ಹೋದ ಶ್ವೇತಾ ಬಾತ್ರೂಮ್ನಿಂದ ಕೂಗಿದ್ಲು. ಕಣ್ಣು ಹೊರೆಸ್ಕೊಂಡ ಕೃಷ್ಣ ಅವಳ ಕೂಗಿಗೆ ಓಡ್ ಹೋಗಿದ್ದ. ಅವಳು ಸ್ನಾನ ಮಾಡಿ ಬಟ್ಟೆ ಕೇಳಲು ಅದನ್ನು ತೆಗೆದುಕೊಂಡು ಬಂದವನು ಒಳಗೆ ಎಳೆದುಕೊಂಡು, ರೀ ಅಣ್ಣ ಬಂದಿದ್ದು ನೋಡಿಲ್ಲ, ನನ್ನ ಕ್ಷಮಿಸಿ ಎಂದವಳ ಕೆನ್ನೆಯನ್ನು ಲಘುವಾಗಿ ತಟ್ಟಿದ ಕೃಷ್ಣ ಅವಳನ್ನು ನೋಡಿ ಕಣ್ತುಂಬಿಕೊಂಡಿದ್ದ. ಟವಲ್ ಮೈ ತುಂಬ ಸುತ್ತಕೊಂಡು ಮುದ್ದಾಗಿ ಕಾಣುತ್ತ ಮಡದಿ ಕಡೆಗೆ ಗಮನವಿಲ್ಲ. ತಲೆಯಲ್ಲಿ ಪೂರ್ತಿ ಅರ್ಜುನ್ ಹೇಳಿದ ಮಾತು ಗುನುಗ್ತಿತ್ತು. ಎಲ್ಲಿ ಆಕೆಯನ್ನು ಕಳೆದುಕೊಳ್ಳುವೆ ಅನ್ನೋ ಭಯ ಕಾಡ್ತಿತ್ತು.
ಬೇಗ ಬಾ ಶ್ವೇತಾ ಅಂತ ಹೇಳಿ ಅಲ್ಲಿಂದ ಅಡುಗೆ ಮನೆಗೆ ಹೋಗಿದ್ದ. ಶ್ವೇತಾ ಕೋಪ ಮಾಡ್ಕೊಳ್ಳುತ್ತಾ, ಥೂ, ಈ ಚಿಂಟುಗೆ ನನ್ನ ಮೇಲೆ ಯಾವಾಗ ಪ್ರೀತಿ ಆಗುತ್ತೋ, ಎಷ್ಟು ಹತ್ತಿರ ಹೋದರೂ ದೂರನೇ ಹೋಗ್ತಾನೆ ಎಂದು ತಲೆ ಒರೆಸ್ಕೊಂಡು ಬಟ್ಟೆ ತೊಟ್ಟು ಹೊರ ಬಂದು ಅಣ್ಣನ ಜೊತೆ ಮಾತಾಡ್ತಾ ಕುಳಿತಳು. ಅರ್ಜುನ್ ಅವಳಿಗೆ ತನ್ನ ನೋವು ಹೇಳ್ಕೊಳ್ದೆ ನಗುತ್ತಾ ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದ. ಕೃಷ್ಣ ತನ್ನ ಹೆಂಡತಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಎಂದು ಬೇಗ ಬೇಗ ಕೆಲಸದ ಅಮ್ಮನಿಗೆ ತಿಂಡಿ ಮಾಡಲು ಹೇಳಿ ತಾನೇ ಕಾಫಿಯನ್ನು ಮಾಡಿದ್ದ. ಕೃಷ್ಣನ ಮನಸ್ಸೆಲ್ಲವೂ ಭಾರವಾಗಿತ್ತು. ರಾಹುಲ್ ಬದುಕಿದ್ದಾನೆ ಅಂದರೆ ಶ್ವೇತಾ ಖಂಡಿತ ನನ್ನ ದೂರ ಮಾಡ್ತಾಳ. ಅದರಲ್ಲೂ ರಾಹುಲ್ ಶ್ವೇತಾಗೆ ಮೋಸ ಮಾಡಿ ಸ್ವಾತಿನ ಹೇಗೆ ಮದುವೆಯಾದ? ಇಲ್ಲಿ ಏನೋ ನಡೀತಾ ಇದೆ, ಒಂದೂ ಅರ್ಥ ಆಗ್ತಿಲ್ಲ. ಆದರೆ ನಾನು ಹೇಳಿ ಥರ ಊರು ಬಿಟ್ಟು ಹೋಗೋಕ್ಕೆ ತಯಾರಿಲ್ಲ. ನನ್ನ ಹೆಂಡತಿ ಯಾವ ತಪ್ಪು ಮಾಡಿಲ್ಲ, ಪ್ರೀತಿ ಮಾಡಿ ಮೋಸ ಹೋಗಿದ್ದಾಳೆ. ಅವನಿಗೆ ನಿಜವಾದ ಪ್ರೀತಿ ಇದ್ದರೆ ಅರ್ಜುನನಿಗೆ ನಿಶ್ಚಯವಾದ ಹುಡುಗಿಯನ್ನು ಯಾಕೆ ಮದುವೆಯಾಗಿ ಬಂದಿರ್ತಾನೆ? ಶ್ವೇತಾಗೆ ಮೋಸ ಮಾಡುವ ಉದ್ದೇಶದಿಂದಲೇ ಬೇರೆ ಏನೋ ಉಪಾಯ ಮಾಡಿದ್ದಾನೆ. ಹಾಗೆ ಆಕೆ ಹೊಟ್ಟೆಲಿ ಬೆಳೀತಿರೋ ಮಗುಗೆ ನಾನೇ ಅಪ್ಪ. ಅದಕ್ಕೆ ದೇವರು ನಮ್ಮಿಬ್ಬರನ್ನ ಒಂದು ಮಾಡಿದ್ದಾರೆ. ಅದನ್ನು ಅಷ್ಟು ಸುಲಭಕ್ಕೆ ಬಿಟ್ಟುಕೊಡಲು ಸಾಧ್ಯವಿಲ್ಲ. ಮಾಂಗಲ್ಯ ಬಂಧನ ಅನ್ನೋದು ಹೆಣ್ಣಿಗೆ ಮಾತ್ರ ಅಲ್ಲ, ಗಂಡಿಗೂ ಅನ್ವಯವಾಗುತ್ತೆ. ನಾನು ಶ್ವೇತಾಳನ್ನು ಯಾವುದೇ ಕಾರಣಕ್ಕೂ ರಾಹುಲ್ಗೆ ಬಿಟ್ಟುಕೊಡಲ್ಲ. ಅವಳನ್ನು ಕಷ್ಟಕ್ಕೆ ದೂಡಲಾರೆ. ಯಾಕೆ ಕಳ್ಳರ ಹಾಗೆ ಅಲ್ಲಿಂದ ಹೋಗಬೇಕು? ನನ್ನ ಹೆಂಡತಿಯನ್ನು ನಾನು ಕಾಪಾಡ್ಕೊಳ್ತೀನಿ. ತಪ್ಪು ಮಾಡಿದ ಅವನೇ ರಾಜಾರೋಷವಾಗಿ ಓಡಾಡುವಾಗ ನಾನು ಊರಿನ ಜನರ ಮುಂದೆ ತಾಳಿ ಕಟ್ಟಿದ್ದೀನಿ. ಶ್ವೇತಾ ನನ್ನವಳು. ಒಂದು ವೇಳೆ ಶ್ವೇತಾಗೆ ನಾನು ಬೇಡ ಅಂದಾಗ ಮುಂದಿನ ನಿರ್ಧಾರ. ಅಲ್ಲಿವರೆಗೂ ಆಕೆ ನನ್ನ ಹೆಂಡತಿ, ನನ್ನವಳು ಮಾತ್ರ ಎಂದು ಧೈರ್ಯ ಮಾಡಿದವನು ಕಾಫಿಯನ್ನು 3 ಲೋಟಕ್ಕೆ ಹಾಕಿ ತೆಗೆದುಕೊಂಡು ಹೊರಗೆ ಬಂದಿದ್ದ. ಅರ್ಜುನ್ ಮತ್ತು ಶ್ವೇತಾ ಮಾತಾಡ್ತಾ ನಗುತ್ತಾ ಕುಳಿತವರ ಮುಂದೆ ಕಾಫಿಯ ಲೋಟವನ್ನು ಚಾಚಿದ್ದ. ಕಾಫಿ ಕುಡಿದ ನಂತರ ಕೃಷ್ಣ ಅರ್ಜುನನ್ನು ತನ್ನ ಕಣ್ಣಲ್ಲೇ ಹೊರಗೆ ಕರೆದಿದ್ದ. ಶ್ವೇತಾ, ನೀನು ರೆಡಿಯಾಗು, ಹೋಗುಮ. ಹೇ ಅರ್ಜುನ್, ತೋಟದ ಬಗ್ಗೆ ಮಾತಾಡಬೇಕು, ಬಾರೋ ಎಂದು ಕರೆದುಕೊಂಡು ಹಿತ್ತಲಿಗೆ ಹೋಗಿದ್ದ. ಅರ್ಜುನ್, ನಾನು ಊರು ಬಿಟ್ಟು ಎಲ್ಲೂ ಹೋಗಲ್ಲ ಎಂದವನನ್ನು ನೋಡಿದ ಅರ್ಜುನ್ ಗಾಬರಿಯಲ್ಲಿ, ಹೇ, ನಿಂಗೆ ತಲೆ ಕೆಟ್ಟಿದೇನೋ ಮಗ? ಅವನು ಶ್ವೇತಾಗೆ ತೊಂದರೆ ಕೊಟ್ಟರೆ ಏನೋ ಮಾಡ್ತೀಯಾ? ಮೊದಲೇ ಅವಳು ಗರ್ಭಿಣಿ ಕಣೋ, ಅರ್ಥ ಮಾಡ್ಕೋ ದಯವಿಟ್ಟು ಎಂದು ತನ್ನ ಗೆಳೆಯನಿಗೆ ಮುಂದೆ ಆಗೋ ಅನಾಹುತದ ಬಗ್ಗೆ ವಿವರಿಸಿ ಹೇಳಿದ್ದ. ಕೃಷ್ಣ ತನ್ನ ಪಂಚೆ ಮೇಲೆತ್ತಿ ಕಟ್ಟಿದವನು ಮೀಸೆಯನ್ನು ತಿರುವುತ್ತಾ, ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಎಲ್ಲೂ ಹೋಗಲ್ಲ ಅಷ್ಟೇ ಕಣೋ ಮಗ. ಅವಳು ನನ್ನವಳು. ನನ್ನ ಪ್ರೀತಿ ಸತ್ಯವಾಗಿದ್ದರೆ ಆಕೆ ನನ್ನ ಅರ್ಥ ಮಾಡ್ಕೊಳ್ತಾಳೆ. ಒಂದು ವೇಳೆ ಶ್ವೇತಾಗೆ ನಾನು ಬೇಡ ಅಂದ ತಕ್ಷಣ ನಾನು ಅವಳನ್ನು ಈ ಮದುವೆ ಬಂಧನದಿಂದ ಬಿಡುಗಡೆ ಕೊಡ್ತೀನಿ. ಆದರೆ ನ್ಯಾಯ, ಪ್ರೀತಿ ಅಂತ ಬದುಕುವ ನಾನು ಇಲ್ಲಿಂದ ಒಂದು ಹೆಜ್ಜೆ ಕೂಡ ಮುಂದಿಟ್ಟು ಓಡ್ ಹೋಗಲ್ಲ. ನನಗೆ ಭಯ ಇಲ್ಲ. ನನ್ನ ಜೊತೆ ಅರ್ಜುನ್ ಇದ್ದಾನೆ ಅಂದಮೇಲೆ ಭಯ ಪಡೋ ಮಾತೇ ಇಲ್ಲ ಕಣೋ. ನಾವಿಬ್ಬರು ನಿಲ್ಲೋಣ. ನೀನು ನಿನ್ನ ತಂಗಿಗಾಗಿ ನಿಲ್ಲು, ನಾನು ನನ್ನ ಹೆಂಡತಿಗಾಗಿ. ಇಬ್ಬರು ನಿಂತರೆ ಅವನು ನಮ್ಮನ್ನು ಮೀರಿ ಅವಳಿಗೆ ಏನು ಮಾಡೋಕ್ಕಾಗಲ್ಲ. ಹೇಳೋ ಅರ್ಜುನ್, ನನ್ನ ಜೊತೆ ಇರ್ತೀಯಾ ತಾನೇ ಎಂದು ಕೈ ಅವನ ಮುಂದೆ ಚಾಚಿದ. ಅರ್ಜುನ್ಗೆ ತನ್ನ ಗೆಳೆಯನನ್ನು ನೋಡಿ ಹೆಮ್ಮೆಯಾಗಿತ್ತು. ಅವನ ಕೈಗೆ ಕೈಯನ್ನು ಜೋಡಿಸಿದವನು ತನ್ನ ಮೀಸೆಯನ್ನು ತಿರುವುತ್ತಾ, ಹ್ಞೂ ಕೃಷ್ಣ, ನಾನು ಇದ್ದೇ ಇರ್ತೀನಿ ಕಣೋ. ಇನ್ನು ನಾನು ನನ್ನ ತಂಗಿಯನ್ನು ಕಾಪಾಡ್ತೀನಿ. ಅದು ಯಾವ ನನ್ನ ಮಗ ನಮ್ಮಿಬ್ಬರನ್ನ ಎದುರು ಹಾಕೊಳ್ಳಲು ಸಾಧ್ಯ? ನಾನೇ ತಪ್ಪು ನಿರ್ಧಾರ ಮಾಡಿದೆ. ಇನ್ನು ಇದೇ ಅವನಿಗೆ. ಹಾಗೆ ಕೃಷ್ಣ ಹಬ್ಬ ಮುಗಿಲಿ, ಅವನಿಗೆ ಒಂದು ಗತಿ ಕಾಣಿಸ್ತೀನಿ ಎಂದವನನ್ನು ಕೃಷ್ಣ ಅಪ್ಪಿದ. ಕೃಷ್ಣ ಅವನ ಕೈಯನ್ನು ಹಿಡಿದು ಆರೋಹಿಯನ್ನು ಕೂಡ ಜೋಪಾನವಾಗಿ ನೋಡ್ಕೋಬೇಕು. ಓಡ್ ಹೋದ ಸ್ವಾತಿ ರಾಹುಲ್ ಜೊತೆಯಾಗಿ ಬಂದಿದ್ದಾಳೆ ಅಂದರೆ ಏನೋ ಒಳಗೆ ಮಸಲತ್ತು ಐತೆ ಕಣ್ಲ. ಪೂಜಾರಪ್ಪ ಹೇಳಿದ ಮಾತು ನೆನಪಿದೆ ಅಲ್ವಾ? ಅವಳು ಮಗು ಥರ ಕಣೋ. ಆ ರೀತಿ ಹುಡುಗಿಯನ್ನು ನಿನ್ನ ಬದುಕಲ್ಲಿ ಪಡೆದದ್ದೇ ಭಾಗ್ಯ. ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಗುಣ ಅವಳದು. ನಿನಗೆ ತಕ್ಕ ಹೆಂಡತಿ ಕಣೋ. ಅದಕ್ಕೆ
ಆಗಿ ಆ ಮನೆ ದೊಡ್ಡ ಸೊಸೆಯಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದಾಳು ಕಣೋ, ಇನ್ನು ಅವಳಿಗೆ ಚಿಕ್ಕ ನೋವಾಗೋಕ್ಕೂ ಬಿಡಬೇಡ ಎಂದವನ ಮಾತು ಕೇಳಿ ಮನಸ್ಸು ಒಮ್ಮೆ ಆರೋಹಿ ಎಂದಿತ್ತು. ಅವಳಿಗೆ ತಾನೆಷ್ಟು ದುಡುಕಿ ಬೈದು ಮನಸ್ಸಿಗೆ ನೋವು ಕೊಡುವೆ, ಆದರೂ ನನಗಾಗಿ ಆಕೆ ಅದೆಷ್ಟು ಸಹಿಸ್ತಾಳೆ ಎಂದವನು ಕೃಷ್ಣನಿಗೆ ಹೇಳಿ ಮೊದಲು ಆರೋಹಿಯನ್ನು ನೋಡಲು ತನ್ನ ಮನೆ ಕಡೆ ಹೊರಟ. ಕೃಷ್ಣ ತಿಂಡಿ ಆದ ನಂತರ ಶ್ವೇತಾಳನ್ನು ಕರ್ಕೊಂಡು ಹಾಸ್ಪಿಟಲ್ ಕಡೆಗೆ ಹೊರಟ. ಗಾಡಿಯಲ್ಲಿ ಕರ್ಕೊಂಡು ಹೋಗುತ್ತಾ ಅವನನ್ನು ಅಪ್ಪಿ ಕುಳಿತ ಶ್ವೇತಾ ಅವನು ಸ್ವಲ್ಪ ದೂರ ಹೋದ ನಂತರ ರೀ ರೀ ಎಂದವಳ ಮಾತು ಕೇಳಿ ಹ್ಞೂ ಹೇಳಮ್ಮ ಅಂದವನು ಗಾಡಿಯನ್ನು ಮೆಲ್ಲ ಓಡಿಸಿದ್ದ. ಶ್ವೇತಾ ಅವನ ಕಿವಿಯಲ್ಲಿ ಚಿಂಟು ನನಗೆ ತುಂಬ ಭಯ ಆಗ್ತಿದೆ, ಯಾಕೋ ಒಂದು ರೀತಿ ಹೆದರಿಕೆ ಕಣೋ ಎಂದು ಹೇಳಿದಾಗ ಅವಳ ಮಾತು ಕೇಳಿ ತಕ್ಷಣ ಗಾಡಿ ನಿಲ್ಲಿಸಿದ ಕೃಷ್ಣ ಇಳಿದು ಅವಳ ಕೈ ಹಿಡಿದ. ಏನಾಯ್ತು ಚಿನ್ನಮ್ಮ, ಆರಾಮಾಗಿದೆಯೇನೆ? ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಲ್ಲ, ಡಾಕ್ಟರ್ ಹತ್ರ ಹೇಳು, ಏನಾದರೂ ಇದ್ದರೆ ದಯವಿಟ್ಟು ಹೇಳು ಬಂಗಾರ. ಹೊಟ್ಟೆ ಏನಾದರೂ ನೋಯ್ತಿದೆಯಾ ಹೇಳೇ, ನಿನ್ನ ಮಾತು ಕೇಳಿ ನನಗೆ ಭಯ ಆಗ್ತಿದೆ ಚಿನ್ನಮ್ಮ ಎಂದು ಹೇಳಿದವನನ್ನು ಗಟ್ಟಿಯಾಗಿ ಬಿಗಿದಪ್ಪಿದ ಶ್ವೇತಾ ಕಣ್ಣು ತುಂಬಿಕೊಂಡು ಅವನ ಕೈಯನ್ನು ಹಿಡಿದು ತನ್ನ ಹೊಟ್ಟೆ ಮೇಲೆ ಇಟ್ಕೊಂಡ್ಳು. ಈಗ ಶ್ವೇತಾಗೆ 3 ತಿಂಗಳು ತುಂಬಿತ್ತು. ಹೊಟ್ಟೆ ಸ್ವಲ್ಪ ಮುಂದೆ ಬಂದಿತ್ತು. ಮೆಲ್ಲ ಅವಳ ಹೊಟ್ಟೆಯನ್ನು ಸವರಿದವನು ಅವಳ ಕಣ್ಣುಗಳನ್ನು ನೋಡಲು ಅಳತಿದ್ದ ಮಡದಿಯನ್ನು ಅಪ್ಪಿ ಸಮಾಧಾನ ಮಾಡಿದ್ದ. ಏನಾಯಿತು, ಯಾಕೆ ಅಳ್ತಾ ಇದ್ದೆ ಚಿನ್ನಮ್ಮ ಎಂದಾಗೂ ಏನು ಹೇಳದ ಶ್ವೇತಾ ಅಳುತ್ತಾ ಮೂಗು ಸುರಿಸುತ್ತಾ ರೀ ನನ್ನ ಯಾಕೆ ದೂರ ಮಾಡ್ತಿದ್ದೀರಾ, ಬೆಳಿಗ್ಗೆ ನನ್ನ ನೋಡದೆ ಹಾಗೆ ಹೋದ್ರಿ ಎಂದು ಮಗು ರೀತಿ ಅಳ್ತಿದ್ದವಳನ್ನು ನೋಡಿ ಪಾಪ ಅನ್ನಿಸ್ತು. ಅಯ್ಯೋ, ಅದಕ್ಕೆ ಈ ರೀತಿ ಮುಖ ಮಾಡಿಕೊಂಡು ಅಳ್ತಾರೇನೆ ಮುದ್ದು, ಈಗೇನು ನೀನು ದೂರ ಮಾಡ್ತಿದ್ದೀನಿ ಅಂತ ಕೋಪ ತಾನೇ ಎಂದು ಹೇಳಿದವನ ನೋಡಿ ಹ್ಞೂ ಎಂದು ತಲೆ ಆಡಿಸಿದ್ಲು. ಕೃಷ್ಣ ಸುತ್ತ ಮುತ್ತ ಒಮ್ಮೆ ನೋಡಿದವನು ಯಾರೂ ಇಲ್ಲದ ರೋಡು ಖಾಲಿಯಾಗಿತ್ತು. ಅದನ್ನು ನೋಡಿದವನು ಅವಳ ಕೆನ್ನಿನ ಬೊಗಸೆಯಲ್ಲಿ ಹಿಡಿದು ಗಟ್ಟಿಯಾಗಿ ಅವಳ ತುಟಿಗೆ ಮುತ್ತನ್ನು ಕೊಟ್ಟಿದ್ದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.